ವೀಕ್ಷಕರು, ಇದರ ಮಧ್ಯ ಬಹಳ ಖುಷಿ ಪಡುವಂತಹ ವಿಚಾರ, ಕಾಂಗ್ರೆಸ್ನ 187 ಕೋಟಿ ರೂಪಾಯಿಯ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆಗೆ ಕೊನೆಗೂ ಒಪ್ಪಿಸಲಾಗಿದೆ. ವಾಲ್ಮೀಕಿ ಹಗರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲೇಬೇಕು ಅಂತ ಅರವಿಂದ ಲಿಂಬಾವಳಿ ಅವರಾಗಿರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರಬಹುದು, ರಮೇಶ್ ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪ ಅವರಾಗಿರಬಹುದು, ಪ್ರತಾಪ್ ಸಿಂಹ ಅವರಾಗಿರಬಹುದು. ಸೊ ಇವರ ತಂಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಹೋರಾಟವನ್ನ ಮಾಡಿದ್ರು. ಅದಕ್ಕೀಗ ಜಯ ಸಿಕ್ಕಿದೆ. ಇಲ್ಲಿ ಬರುವಂತಹ ಪ್ರಶ್ನೆ, ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನ, ಏನು ಈ ಕೆಲಸವನ್ನ ರಾಜ್ಯ ಬಿಜೆಪಿ ಒಟ್ಟಾಗಿ ಯಾಕೆ ಮಾಡಲಿಲ್ಲ ಅಂತ. ಇದು ಒಂದೇ ಹೋರಾಟ ಅಂತಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಮಾಡಬಹುದಾದಂತಹ ಅನೇಕ ಹೋರಾಟಗಳ ವಿರುದ್ಧ ರಾಜ್ಯ ಬಿಜೆಪಿ ಕೇವಲ ಮೈಕ್ ಮುಂದೆ ಹೋರಾಟಕ್ಕೆ ಸೀಮಿತ ಆಗಿದ್ದು ಯಾಕೆ? ಈಗ ಯಾರು ಕೋರ್ಟ್ ಮೆಟ್ಟಿಲು ಹತ್ತಿದ್ರಲ್ವಾ, ಅವರೇ ಹೇಳ್ತಾ ಇದ್ದಾರೆ ಇವುಗಳ ವಿರುದ್ಧ ಹೋರಾಟ ಅಂತ ಅಂದಾಗ ನಮ್ಮದೇ ಪಕ್ಷದ ಕೆಲವರು ತಡೆದ್ರು, ಕೊನೆಗೆ ನಾವು ಕೋರ್ಟ್ ಮೆಟ್ಟಿಲು ಹತ್ತಿದ್ವಿ ಅಂತ. ಏನಿದೆ ಹಾಗಾದ್ರೆ? ಯಾಕೆ ವಾಲ್ಮೀಕಿ ಹಗರಣ ಅದರ ಕೇಸ್ ಕರ್ನಾಟಕ ಬಿಜೆಪಿಯ ಮೂಲಕ ಕೋರ್ಟ್ಗೆ ಹೋಗ್ಲಿಲ್ಲ? ಯಾಕೆ ಅವರ ಇಂಟ್ರೆಸ್ಟ್ ಅನ್ನು ತೋರಿಸಲಿಲ್ಲ? ಯಾಕೆ ಅರವಿಂದ ಲಿಂಬಾವಳಿ ಅವರಾಗಿರ್ಬಹುದು, ಯತ್ನಾಳ್ ಅವರಾಗಿರ್ಬಹುದು, ಜಾರಕಿಹೊಳಿ ಅವರಾಗಿರ್ಬಹುದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬಹುದು, ಪ್ರತಾಪ್ ಸಿಂಹ ಅವರಾಗಿರ್ಬಹುದು, ಇವರೇ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಯಾಕೆ ಹೋದ್ರು? ಯಾಕೆ ಕರ್ನಾಟಕ ಬಿಜೆಪಿಯ ಪ್ರಮುಖ ನಾಯಕರಾಗಿರುವಂತವ್ರು ಯಾಕೆ ಹೋಗ್ಲಿಲ್ಲ? ಹಾಗಾದ್ರೆ ಎಲ್ಲರೂ ಹೇಳೋ ಹಾಗೆ ನಿಮ್ಮದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾ? ಇದು ಕೇವಲ ನಾನು ಹೇಳ್ತಾ ಇರುವಂತದಲ್ಲ, ಕರ್ನಾಟಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ತಪ್ಪನ್ನ ಹೇಳಿದ್ರೆ ನಮ್ಮ ನಾಯಕರು ಈ ವಿಚಾರವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದಲ್ಲಿದ್ದುಕೊಂಡು ವಿರೋಧ ಪಕ್ಷದವರಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಯಾಕೆ ಆ ಪ್ರಾಮಾಣಿಕ ಹೋರಾಟವನ್ನ ಕರ್ನಾಟಕ ಬಿಜೆಪಿ ಮಾಡ್ತಾ ಇಲ್ಲ? ಈಗ ಕೋರ್ಟ್ ಮೆಟ್ಟಿಲು ಹತ್ತಿ ಜಯ ಸಿಕ್ಕದ ನಂತರ ಕರ್ನಾಟಕ ಬಿಜೆಪಿ ಇದು ನಮ್ಮ ಜಯ ಅಂತ ಹೇಳ್ತಾ ಇದೆ. ಕೇಸ್ ಕೊಟ್ಟಿದ್ದು, ಅದಕ್ಕೆ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡಿದ್ದು ಅರವಿಂದ ಲಿಂಬಾವಳಿ ಅವರಾಗಿರಬಹುದು, ಯತ್ನಾಳ್ ಅವರಾಗಿರಬಹುದು, ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರ ತಂಡ. ಇವತ್ತು ಖುಷಿ ಅನುಭವಿಸ್ತಾ ಇರುವಂತದ್ದು ಬೇರೆ ಯಾರು? ದಯವಿಟ್ಟು ಮಾಡದೇ ಇರುವಂತಹ ಕೆಲಸಕ್ಕೆ ಕ್ರೆಡಿಟ್ ತಗೊಳ್ಬೇಡಿ. ಯಾರಿಗೆ ಆ ಕ್ರೆಡಿಟ್ ಸಲ್ಲಬೇಕು ಆ ಕ್ರೆಡಿಟ್ ಅನ್ನ ಅವರಿಗೆ ಕೊಡಿ. ನಿಮ್ಮವರೇ ಅಲ್ವಾ, ಅವರಿಗೂ ಕ್ರೆಡಿಟ್ ಅನ್ನು ಕೊಡಬಹುದಲ್ವಾ? ಅಲ್ಲೂ ಒಂದು ಮಾತು ಬರುತ್ತೆ, ಅವರು ಬಂಡಾಯ ನಾಯಕರು ಅಂತ. ಹಾಗಾದ್ರೆ ಅವರು ಕೋರ್ಟ್ ಹೋಗುವಂತ ಅವಶ್ಯಕತೆ ಏನಿತ್ತು? ಅವರನ್ನ ಸೈಡ್ ಲೈನ್ ಮಾಡಿದಾಗ ಅವರು ಸುಮ್ಮನೆ ಕೂತ್ಕೊಳ್ಬಹುದಿತ್ತು. ಆದ್ರೆ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ, ಎಷ್ಟು ಹೋರಾಟವನ್ನು ಮಾಡಲಿಲ್ಲ ಅವರು. ಜನರ ಮನೆ ಮನೆಗೆ ಭೇಟಿಯನ್ನ ನೀಡಿ ಅವರ ಅಳಲನ್ನ ಸ್ವೀಕಾರ ಮಾಡಿ ಆ ಸಮಸ್ಯೆಯನ್ನ ಹಿಡ್ಕೊಂಡು ಕೇಂದ್ರ ನಾಯಕರವರೆಗೆ ಹೋದ್ರು. ಅದರಲ್ಲಿ ಸಕ್ಸಸ್ ಆದ್ರು. ಈಗ ವಾಲ್ಮೀಕಿ ಹಗರಣ ಸಿಬಿಐಗೆ ವಹಿಸೋ ಹಾಗೆ ಮಾಡಿ ಇದ್ರಲ್ಲೂ ಸಕ್ಸಸ್ ಆದ್ರು. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ಹಾಗೂ ಪಾಕ್ ವಲಸಿಗರನ್ನ ಹೊರಗೆ ಹಾಕೋ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ? ಅದನ್ನ ಕರ್ನಾಟಕ ಬಿಜೆಪಿ ಯಾಕೆ ಮಾಡ್ತಾ ಇಲ್ಲ? ಏನ್ ಹೊಂದಾಣಿಕೆ ಹಾಗಾದ್ರೆ ಇದು? ಇವೆಲ್ಲವನ್ನ ನೋಡಿ ನಿಜವಾಗ್ಲೂ ಬಿಜೆಪಿ ಕರ್ನಾಟಕದ ಮೇಲೆ ಹತಾಶ ಭಾವನೆ ಮೂಡ್ತಾ ಇದೆ. ನಂಬಿಕೆ ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ಉಳಿದಿಲ್ಲ. ಈ ರೀತಿ ಮಾಡಿದ್ರೆ ಕರ್ನಾಟಕ ಬಿಜೆಪಿಗೆ ವೋಟ್ ಹಾಕೋದಕ್ಕೆ ಮನಸ್ಸು ಮಾಡ್ತಾರ ಜನ? ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.